ಅಧ್ಯಾಯ 3 ಇದರಲ್ಲಿ ನಮ್ಮ ಟೆಸ್ಟಿಗೆ ಒಂದಷ್ಟು ಕೇಳಿದ್ರು. ಯಾವ ಕೇಳಿದ್ರೆ ನಿಶ್ಚಯಾತ್ಮಕ ಕ್ರಿಯೆಯಲ್ಲಿ ಏನಂತ ಹೇಳಿದ್ರೆ ಯಾವುದು ಸ್ತ್ರೀ ಶಕ್ತಿ ಮಹಿಳಾ ಸಬಲೀಕರಣ. ಆಮೇಲೆ ಮತ್ತೊಂದು ಇಲ್ಲಿ ಅಧ್ಯಾಯ 3ರಲ್ಲಿ ಸಂವಿಧಾನಿಕ ಕ್ರಮಗಳು SC ST ಜನಾಂಗಗಳು ಇದ್ದಾರೆ. ಇವುಗಳ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಸರ್ಕಾರ ಸಂವಿಧಾನ ಏನೇ ಕ್ರಮಗಳನ್ನು ಸೂಚಿಸಿದ್ದಾರೆ, ಅವರ ಪರಿಹಾರಗಳು, ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇರುವ ಪರಿಹಾರಗಳು. ಸೊ ಆ ಪರಿಹಾರಗಳನ್ನು ತಿಳಿಸಿ ಅಂತ ಹೇಳಿ ಹೇಳಲಾಗಿದೆ. ಇಲ್ಲಿ ಎರಡು ಪರಿಕಲ್ಪನೆ ಮೊದಲಾಗಿ ನಿಶ್ಚಯಾತ್ಮಕ ಕ್ರಿಯೆ ಅಂದರೆ ಜಾನ್ ಎಫ್ ಕೆನಡಿ ಅವರು ನಿಶ್ಚಯಾತ್ಮಕ ಕ್ರಿಯೆ ಎಂದರೇನು ಅಂತ ಹೇಳ್ತಾನೆ. ಈ ಒಂದು ಪದವನ್ನು ನಾನು ಬಳಸ್ಬೋದು ಯಾರು ನಿಶ್ಚಯಾತ್ಮಕ ಕ್ರಿಯೆಯನ್ನು ಜಾನ್ ಎಫ್ ಕೆನಡಿ ಅಂತ ಅಮೆರಿಕದ ಮಾಜಿ ಪ್ರಸಿದ್ಧ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅಮೆರಿಕದ ಅಧ್ಯಕ್ಷ ಅವನು ಮೊದಲ ಬಾರಿ ಈ ಒಂದು ಪರಿಕಲ್ಪನೆಯನ್ನ ಈ SC STಗೆ ಸಂಬಂಧಪಟ್ಟ ತನ್ನ ಒಂದು ಪರಿಕಲ್ಪನೆಯನ್ನು ಕೊಡ್ತಾನೆ. ಏನು ನಿಶ್ಚಯಾತ್ಮಕ ಕ್ರಿಯೆ? ಈಗ SC ಅಂದ ತಕ್ಷಣ ಎಲ್ಲರೂ ಕೊಡೋದಿಲ್ಲ, ST ಅಂದ ತಕ್ಷಣ ಎಲ್ಲರೂ ಕೊಡೋದಿಲ್ಲ ಇಲ್ಲ. ಹಾಗಾದ್ರೆ ಮೀಸಲಾತಿ ಯಾರಿಗೆ ಕೊಡಬೇಕು? ಕೊಡೋರು ಕೊಡೋದ್ರೆ ಯಾರು? ಬಡವರು ಯಾರು ಪ್ರಕಾರ ಬಡವರು ಜನರಲ್ಲಾಗಿ ಈಗ ಹೈಯರ್ ಎಜುಕೇಶನ್ ಇಂಜಿನಿಯರಿಂಗ್ ಮಾಡಿದಾರಪ್ಪ, ಬಂಗಾರದ ಅಂಗಡಿ ಮಾಡಿ ಇಟ್ಕೊಂಡಪ್ಪ, ಇರ್ಬೋದು. ಬಡವನ ಬಂಗಾರ ಇಂಜಿನಿಯರ್ ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ, ಬಡವನ ಒಳ್ಳೆ ಉದ್ಯೋಗದಲ್ಲಿದ್ದಾನೆ. ಮೀಸಲಾತಿ ಕೊಡಬೇಕಾ? ಯಾರು ಬಡವರು ಶಿಕ್ಷಣ, ಉದ್ಯೋಗ, ವ್ಯಾಪಾರ ಈ 3 ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಬಹಳ ತುಂಬಾ ಕಡಿಮೆ ಪ್ರಾತಿನಿಧ್ಯ ಇರೋದು. ಯಾರು ಈ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಒಳ್ಳೆ ಉದ್ಯೋಗದಿಂದ ವಂಚಿತರಾಗಿದ್ದಾರೆ, ಒಳ್ಳೆ ವ್ಯಾಪಾರದಿಂದ ವಂಚಿತರಾಗಿದ್ದಾರೆ. ಸೊ ಅಂಥವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಒಂದು ನೀತಿ ಶಿಕ್ಷಣ, ಅದು ನಿಶ್ಚಯಾತ್ಮಕ. ಈ ಬಡವರು ನಿಜ, SC ನಿಜ. SCಯಲ್ಲಿ ಈಗ ಹಾಲಿದೆ, ಹಾಲು ಮನೆಯಲ್ಲಿ ಬಿಸಿ ಮಾಡ್ತಿಲ್ಲ, ಹೌದಾನೆ? ಬಿಸಿ ಮಾಡಿದಾಗ ಹಾಲು ಮೇಲ್ಗಡೆ ಏನು ಬರ್ತೈತೆ? ಈಗ ಕೆನೆ ಶ್ರೇಷ್ಠ, ಹಾಲು ಶ್ರೇಷ್ಠ. ಕೆನೆ ಬೆಳೆಯೋದು ಯಾಕೆ? ಕೆನೆಯಲ್ಲಿ ತುಪ್ಪ ಆಗುತ್ತೆ, ಹಾಲಲ್ಲಿ ತುಪ್ಪ ಆಗುತ್ತೆ. ಹಾಗಾದ್ರೆ ಒಂದೇ ಜಾತಿ ಹಾಲು ಕೆನೆಯದೇ ಇರೋದು. ಹಾಗಾದ್ರೆ ಈಗ ಒಬ್ಬ SC ಜಾತಿಯವರಿಗೆ ಒಬ್ಬರು ಕೆನೆಯೇ ಹಾಕಿಕೊಂಡಿದ್ದಾರೆ, ಒಂದು ಕೆಳಗಡೆ ಹಾಲು. ಕೆನೆಯ ವೃತ್ತದಲ್ಲಿರೋನು ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿರೋನು, ಒಳ್ಳೆ ಉದ್ಯೋಗದಲ್ಲಿರೋನು, ಒಳ್ಳೆ ಜಮೀನಿರೋನು, ಶ್ರೀಮಂತರಾಗಿರೋನು. ಇವರಿಗೆ ಮೀಸಲಾತಿಯಿಂದ ಯಾರು ಯಾವ ಜಾತಿ ಜನ ಈ ವ್ಯಾಪಾರ, ಉದ್ಯೋಗ, ಶಿಕ್ಷಣ ವಂಚಿತರಾಗಿದ್ದಾರೆ ಅವರು ಮೀಸಲಾತಿ ತನ್ನ ನೀತಿಯನ್ನು
ಸೊ ಇದಾದ್ಮೇಲೆ ಇದು ಎರಡು ಪ್ರಶ್ನೆ ಈ ರಿಚಾರ್ಜ್ ಕ್ರಿಯೆಯನ್ನು ಮೊದಲು ಬಳಸೋದು ಯಾರು? ಕನ್ನಡ 1961. ಸೊ ಇದಾದ್ಮೇಲೆ ಸಂವಿಧಾನಿಕ ಕ್ರಮಗಳು. ಈಗ ಸಂವಿಧಾನ ಈ ಸಂವಿಧಾನ ಗೊತ್ತಿದೆ. ನಮ್ಮ ಸಂವಿಧಾನದ ಬಗ್ಗೆ ಬಹಳ ಹೇಳ್ಕೋಬಾರದು. ಯಾಕಂದ್ರೆ ಸಂವಿಧಾನಗಳೇನು ನಮ್ಮ ಇಡೀ ವ್ಯವಸ್ಥೆ ನಾವು ಯಾವ್ದಕ್ಕೆ ನಡೀತಾ ಇದ್ವಿ ಸಂವಿಧಾನನೇ ನಮಗೆ ಗಮನ. ಸಂವಿಧಾನದ ಅನೇಕ ಶ್ರೇಷ್ಠವಾದ ಗ್ರಂಥಗಳು ಭಾರತೀಯ ಎಲ್ಲ ಭಾರತೀಯ ಸಂವಿಧಾನ ನಮ್ಮ ಉದ್ಯೋಗ, ಜೀವನ, ನೈತಿಕತೆ, ಶಿಕ್ಷಣ, ವ್ಯಾಪಾರ, ಬದುಕು, ಕಾನೂನುಗಳು, ರಾಜ್ಯಾಡಳಿತ ವ್ಯವಸ್ಥೆ ಎಲ್ಲ ನಿಂತಿರುವುದು ಸಂವಿಧಾನ. ಸಂವಿಧಾನವನ್ನು ಬಿಟ್ಟು ನಾವು ಬದುಕಬೇಕು ಮಾತನಾಡಿದ್ರೆ ನಮ್ಮ ಸಂವಿಧಾನ ವಿಶೇಷ. ಯಾಕಂತ ಬೇರೆ ಧರ್ಮದ ಗ್ರಂಥಗಳು ಇರ್ಬೋದು, ಆದರೆ ಅದಕ್ಕೆಲ್ಲಗಿಂತ ನಮಗೆ ಮೂಲ ಭಾರತದ ಸಮಾಜ ವ್ಯವಸ್ಥೆಗೆ ಈ ಸಂವಿಧಾನದ ಒಳಗಡೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರೇ ರಾಜೇಂದ್ರ ಪ್ರಸಾದ್, ಕರಡು ಸಮಿತಿ ಅಧ್ಯಕ್ಷರು. ಸೊ ಸಂವಿಧಾನ ಯಾವಾಗ ಜಾರಿ? 1956. ಸಂವಿಧಾನ ಅಂಗೀಕಾರವಾಗಿತ್ತು ಅದು 1949ರಲ್ಲಿ ಅದು ಕರಡು ಸಮಿತಿ ನವೆಂಬರ್ 26ಕ್ಕೆ ಅದು ಮಾಡಿದೆ. ಈ ಸಂವಿಧಾನದಲ್ಲಿ ಎಷ್ಟು ವಿಧಿಗಳು? ಸಂವಿಧಾನದಲ್ಲಿರುವ ವಿಧಿಗಳು ಈಗ ಹೇಳ್ತೀವಲ್ಲ, ಆ ಸಂವಿಧಾನದ ನಿಯಮಗಳು ವಿಧಿಗಳು. ವಿಧಿಗಳಂದ್ರೆ ಅದು ಬಂದಿರೋದು ಈ ವಿಧಿ ಕೇಳುತ್ತೆ, ಈ ವಿಧಿ ಕೇಳುತ್ತೆ, ಇದರ ಪ್ರಕಾರ ನಮ್ಮ ಮಕ್ಕಳು ನಡ್ಕೊಳ್ಬೇಕು. ನಾವು ಭಾರತೀಯ ಜಾತಿಯೊಳಗೆ ಇದೆಯಾ ಈ ಸಂವಿಧಾನ ಅಂತ ವಿಧಿಗಳು ಎಷ್ಟಿದಾವೆ? 389 ಸ್ಟಾರ್ಟಿಂಗ್ ವಿಧಿಗಳು. ಈಗ ಹೆಚ್ಚು 450 ಹೆಚ್ಚಿಗೆ ಎಕ್ಸಾಂಪಲ್ ನಮಗೆ ಯಾರು ಇಲ್ಲಿ ಮತದಾನ ಕೊಟ್ಟಿದೆ? ಯಾವುದು ಈ ವೋಟಿಂಗ್ ಪವರ್ ಕೊಟ್ಟಿದೆ? ಒಂದು ವಿಧಿಯಲ್ಲಿ ಹೇಳುತ್ತೆ 18 ವರ್ಷ 21 ವರ್ಷ ಆದವರಿಗೆ ಇವರಿಗೆ ವೋಟ್ ಹಾಕಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಒಂದು ವಿಧಿ ಹೇಳುತ್ತೆ. ಸೊ ಹೆಣ್ಮಕ್ಳಿಗೆ ಎಜುಕೇಶನ್ ಉದ್ಯೋಗದಲ್ಲಿ ಸಮಾನತೆ ಹಕ್ಕು ಒಂದು ವಿಧಿ. ಆಸ್ತಿ ಎಲ್ಲ ವಿಧಿಗಳಲ್ಲಿ ಇರೋದಿಲ್ಲ. ಹೀಗೆ ಪರಿಶಿಷ್ಟ ಜಾತಿಯ ಕಲ್ಯಾಣಕ್ಕಾಗಿ, SC STಗಳ ಕಲ್ಯಾಣಕ್ಕಾಗಿ ಸಂವಿಧಾನದ ಯಾವ ಯಾವ ವಿಧಿಗಳಲ್ಲಿ ಏನೇನು ಸೌಲಭ್ಯಗಳನ್ನು ಹೇಳಿದೆ, ಕೊಟ್ಟಿದೆ, ಏನನ್ನ ಪಾಲನೆ ಮಾಡಿದೆ ಅದನ್ನು ನಮ್ಗೆ ಹೇಳ್ತಾ ಹೋಗೋದು. ಈ ವಿಧಿಗಳನ್ನು ಕಂಪಲ್ಸರಿ ಬಿಟ್ಟಬೇಕು. ಆ ವಿಧಿಗಳು ಏನು ಹೇಳ್ತಾರೆ ಅನ್ನೋದನ್ನ ಹೇಳ್ತಾ ಹೋಗೋದು. ಸೊ ಸಂವಿಧಾನದ ಮೊದಲೇ 14ನೇ ವಿಧಿಯಿಂದ ಸ್ಟಾರ್ಟ್ ಆಗ್ತದೆ. ಪರಿಶಿಷ್ಟ ಜಾತಿಗಳಿಗೆ ಸಂಬಂಧ 14ನೇ ವಿಧಿ ಏನು ಹೇಳುತ್ತೆ? ಕಾನೂನಿನ ಮುಂದೆ ಎಲ್ಲರೂ ಸಮಾನತೆ. ಏನು ಹೇಳುತ್ತೆ ವಿಧಿ? ಕಾನೂನಿನ ಮುಂದೆ ನೀನು ರಾಜ ಆಗಿರು, ಮಂತ್ರಿ ಆಗಿರು, ಸೇವಕ ಆಗಿರು, ಜವಾನ್ ಆಗಿರು, ಲಿಂಗಾಯತ ಆಗಿರು, ಬ್ರಾಹ್ಮಣರಾಗಿರು, ಅಸ್ಪೃಶ್ಯರಾಗಿರು, ಒಬ್ಬ ಕೆಳಜಾತಿನಾಗಿರ್ಬೋದು, ಎಲ್ಲರೂ ಒಂದೇ ಕಾನೂನಿಗೆ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ. ಈಗ ಮೊನ್ನೆ ನೀವು ಯಾರು ಜೈಲಲ್ಲಿರೋರಿಗೆ ಯಾರು ಭಾಳ ಕೋಟಿ ಬಿಟ್ಟ ಅಂತ ಬಿಟ್ಟರೆ ನೀನು ಕೆಳಜಾತಿಗಳು ಅಂತ ಹೇಳಿ ಅವರಿಗೆ ಗೌರವ ಶಿಕ್ಷೆ ಕೊಡೋದು, ಯಾವ ಭಾಳ ಧರ್ಮಿಷ್ಠರು ದೊಡ್ಡವರು ಅಂತ ಹೇಳಿ ಒಂದು ಶಿಕ್ಷೆ ಕೆಟ್ಟ ಮಾಡೋಕ್ಕೆ ಸಂವಿಧಾನದ ವಿಧಿ ಅಂತ ಹೇಳಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ 15ನೇ ವಿಧಿ. 15ನೇ ವಿಧಿ ಎಲ್ಲ ಭಾರತದ ನಾಗರಿಕರು ಎಲ್ಲರೂ ಸಾರ್ವಜನಿಕ ಸ್ಥಳಗಳು ಏನಂದ್ರೆ ಪಬ್ಲಿಕ್ ಪ್ಲೇಸ್. ಮತ್ತೆ ಫಸ್ಟ್ ನಾನು ಒಬ್ಬಂದೇ ಅಲ್ಲ, ಪಬ್ಲಿಕ್ ಪ್ಲೇಸ್, ಮಾರುಕಟ್ಟೆ ಪಬ್ಲಿಕ್ ಪ್ಲೇಸ್, ಮತ್ತೆ ಪಬ್ಲಿಕ್ ಪ್ಲೇಸ್ ಎಲ್ಲ ಹೋದ್ರೆ
ಈ ವಿಧಿ ಏನ್ ಹೇಳುತ್ತೆ? ದೇವಸ್ಥಾನ ಅಂತ ಹೇಳ್ತಾರ, ಈ ವಿಧಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಂತಹ ಸ್ಥಳಗಳಲ್ಲಿ ಯಾರಾದರೂ ಜಾತಿ ಧರ್ಮದ ಆಧಾರದ ಮೇಲೆ ಅವನ ಆಜಾತಿಯವನು ಗಂಡಾತಿಯವನು ಅವನ ಆಜಾತಿಯವನು ಅಂತ ಹೇಳಿ ನೀನು ಬರಬೇಡ ಅನ್ನುವ ಹಕ್ಕು ಯಾರಿಗಿಲ್ಲ. ಮುಕ್ತ ಪ್ರವೇಶ ಜಾತಿ ಧರ್ಮ ಲಿಂಗದ ಆಧಾರದ ಮೇಲೆ ಈ ಪಬ್ಲಿಕ್ ಪ್ಲೇಸ್ಗಳಿಗೆ ಪ್ರವೇಶವನ್ನು ನಿರಾಕರಿಸಿದರೆ ಅಪರಾಧವಾಗುತ್ತದೆ ಅಂತ ಹೇಳುತ್ತೆ ಸಂವಿಧಾನದ 15ನೇ ವಿಧಿ. ಆಯ್ತಾ? ಈ ಹುಡುಗಿಗಳು ಅವಳ ಹುಡುಗಿಗೆ ದೇವಸ್ಥಾನಕ್ಕೆ ನಾವು ದುರ್ಬಲ ಅನ್ನಂಗಿಲ್ಲ, ಲಿಂಗದ ಮೇಲೆ ಆಧಾರ ಭೇದ ಮಾಡಂಗಿಲ್ಲ, ಜಾತಿ ಮೇಲೆ ಪ್ರವೇಶ ಮಾಡಂಗಿಲ್ಲ, ಧರ್ಮದ ಈ ಹಿಂದೂ ಆಯ್ತು ಒಬ್ಬ ಮುಸ್ಲಿಮ್ಸ್ ಒಂದು ಹಿಂದೂ ಹುಡುಗಿ ಯಾಕೆ ಅಂತ ನಾವು ಮುಂದುವರಿಸುವುದಿಲ್ಲ. ಸಂವಿಧಾನ ಕೊಟ್ಟಿದೆ ಈ ಭಾರತದ ಯಾವುದೇ ಒಬ್ಬ ಪ್ರಜೆ ಯಾವುದೇ ಗುಡಿ ಗೋಪುರಗಳಿಗೆ ಹೋಗ್ಬೋದು. ಯಾಕಂದ್ರೆ ನಮ್ಮ ಮಸೂದಿಗೆ ಯಾರು ಬರಬೇಡ ನಡೆಯೋಣ, ಮುಸ್ಲಿಮ್ಸರಿಗೆ ಯಾರು ಬರಬೇಡ ಅಂತ ಹೇಳ್ತಾರ, ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ, ತಿರುಪತಿ ಹೋಗ್ತೀವಿ, ಅಲ್ಲಿ ಯಾರು ಮುಸ್ಲಿಮ್ಸು ಹಿಂದೂ ಧರ್ಮ ಅಂತ ಹೇಳ್ತಾರೆ, ಎಲ್ಲರೂ ಹೋಗ್ತಾರೆ. ಇದರಲ್ಲಿ ಸಂವಿಧಾನ ಈ ಹಕ್ಕು ನಾವು ಸಂವಿಧಾನ ಏನು ಹೇಳುತ್ತೆ ನಮಗೆ, ಯಾವುದೇ ಜಾತಿ ಲಿಂಗ ಧರ್ಮದ ಆಧಾರದ ಮೇಲೆ ಸಾರ್ವತ್ರಿಕ ಪ್ರವೇಶ ಸಾರ್ವತ್ರಿಕ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಿಸುವುದಿಲ್ಲ. ಅದರ ಮೇಲೆ ಸೊ ಅದು ಉದ್ಯೋಗಕ್ಕೆ ಸಂಬಂಧಪಟ್ಟ 16ನೇ ಅದೇ ಜಾತಿ ಲಿಂಗ ಧರ್ಮದ ಆಧಾರದ ಮೇಲೆ ಉದ್ಯೋಗಕ್ಕೆ ಅರ್ಜಿ ಹಾಕಬೇಕಾದ್ರೆ ನಾವು ಅಲ್ಲಿ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಯಾವುದೇ ಯಾವುದು ಪೋಷಕರ ಅಲ್ಲಿ ವಿದೇಶಿ ಪ್ರಕಾರ ಹಾಕ್ತಾರೆ, ಆದ್ರೆ ಕೆಳಜಾತಿಯವರು ಏನು ಅಂತ ಹೇಳಿ ಅಪ್ಲಿಕೇಶನ್ ಹಾಕಲ್ಲ, ನಿಮಗೆ ಕೆಲಸ ಕೊಡಲ್ಲ, ಅದು ಸಂವಿಧಾನ ಸರ್ಕಾರ. ಈಗ ಒಂದು ಪ್ರೈವೇಟ್ ಕಂಪನಿ ಯಾವುದೋ ಒಂದು ಖಾಸಗಿ ಕಂಪನಿ ಅಲ್ಲೂ ಕೂಡ ಕೆಳಜಾತಿಯ ಜಾತಿಯ ಸೇರಿ ನಿಮಗೆ ಕೆಲಸ ಕೊಡಲ್ಲ, ನೀವು ಕಲಿಬಿ ಇಂಜಿನಿಯರಿಂಗ್ ಮಾಡಿದ್ಯಾ, ನೀವು ಡಾಕ್ಟರ್ ಓದಿದ್ಯಾ, ನಾವು ಜಾತಿ ಡಾಕ್ಟರ್ ಯಾರು ಬೇರೆ ಜಾತಿ ಹಾಸ್ಪಿಟಲ್ ಕೆಲಸ ಕೊಡಲ್ಲ ಅಂತ ಹೇಳುವುದಿಲ್ಲ. ಜಾತಿಯ ಆಧಾರದ ಮೇಲೆ ಯಾವ ಕೂಡ ಉದ್ಯೋಗಕ್ಕೆ ನಿರ್ಬಂಧನೆಗಳನ್ನು ಹಾಕುವಾಗಲ್ಲ, ಎಲ್ಲರಿಗೂ ಕೂಡ ಮುಕ್ತವಾಗಿ ಉದ್ಯೋಗವನ್ನು ಕೊಡಬೇಕು. ಸೊ 17ನೇ ವಿಧಿ ಇದು ಬಹಳ ಇಂಪಾರ್ಟೆಂಟ್. ಹೇಳ್ತಾನೆ ಭಾರತ ಸಂವಿಧಾನದ 17ನೇ ವಿಧಿ ಭಾರತದಲ್ಲಿ ಸಂಪೂರ್ಣವಾಗಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಿದೆ. ಎಲ್ಲರೂ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಲಿಲ್ಲ, ಮಾಡಕ್ಕೆ ಪ್ರೋತ್ಸಾಹ ಕೊಡಲಿಲ್ಲ, ಅದನ್ನ ಆಚರಿಸಲಿಕ್ಕೂ ಕೂಡ ನಮ್ಮ ದೇಶದಲ್ಲಿ ದೇಶದ ಸಂವಿಧಾನದ ಅಸ್ಪೃಶ್ಯತೆಯನ್ನು ಮನೆ ಬರಬೇಡ, ಸರಿ ಅಸ್ಪೃಶ್ಯತೆಯನ್ನು ನಮ್ಮ ದೇವಸ್ಥಾನಕ್ಕೆ ಬರಬೇಡ ಅಂತ ಹೇಳಿಲ್ಲ, ನಮ್ಮ ಒಟ್ಟಿಗೆ ನೀವು ಬರಬೇಡ ಅಂತಂದಿಲ್ಲ, ನಮ್ಮ ಆಸ್ಪತ್ರೆಗೆ ಬರಲಾದ ಅಸ್ಪೃಶ್ಯತೆ ಅನ್ನೋ ಪದನೇ ನಮ್ಮ ಸಂವಿಧಾನದಿಂದ ಸಂಪೂರ್ಣ ಬಹಿಷ್ಕಾರ ಆಗಿಬಿಟ್ಟಿದ್ದೀವಿ. ಒಂದು ಮಾಸಿ ಕೇಳ್ತಾರೆ, ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ? ನೀನು ಮಾಡಲ್ಲ ಅಸ್ಪೃಶ್ಯತೆ, ನೀನು ಬೆದರಿ ಹಚ್ಕೊಳ್ಬೋದು, ಅದಕ್ಕೂ ಮಾಡಂಗಿಲ್ಲ. ಹಚ್ಕೊಟ್ರೆ ಅವನಷ್ಟೇ ತಪ್ಪು ನಿಮ್ಮಿಲಾಗುತ್ತೆ. ಆಚರಿಸುವುದಾಗಲಿ, ಪ್ರೋತ್ಸಾಹ ಕೊಡುವುದಾಗಲಿ, ಬೇರೆಯವರಿಗೆ ಅದನ್ನು ತುಂಬಿ ಕೊಡುವುದಾಗಲಿ ಅಪರಾಧನೆ. ಕಂಪ್ಲೀಟ್ ಅಸ್ಪೃಶ್ಯತೆಯನ್ನು ಭಾರತ ಏನೋ ಸಂವಿಧಾನದಲ್ಲಿ ಅದನ್ನು ನಿಷೇಧ ಮಾಡಿದೆ. ನೆಕ್ಸ್ಟ್ 19ನೇ ವಿಧಿ ಪ್ರತಿಯೊಬ್ಬ ಭಾರತೀಯರಿಗೆ 7 ಸಪ್ತ ಸ್ವಾತಂತ್ರ್ಯಗಳನ್ನು ಏನು ಅದನ್ನು ಯಾವ ಸ್ವಾತಂತ್ರ್ಯಗಳು ಸಂವಿಧಾನದಲ್ಲಿ ಕೊಟ್ಟಿದೆ? ಸಂವಿಧಾನದಲ್ಲಿ 3 ತತ್ವಗಳಿವೆ, ನಿರ್ದೇಶಕ ತತ್ವಗಳಿವೆ. ಇವು ಮೂಲಭೂತ ಹಕ್ಕುಗಳಲ್ಲಿ ಬರ್ತದೆ. ಇವು ಮೂಲಭೂತ ಹಕ್ಕುಗಳಿವೆ. ಸೊ ಅದರಲ್ಲಿ ಸಪ್ತ ಸ್ವಾತಂತ್ರ್ಯಗಳು ಏನು? ನೀವು ಭಾರತ ಸಂವಿಧಾನ ಏನು ಸ್ವಾತಂತ್ರ್ಯ ಹಕ್ಕುವೆ ಸ್ವಾತಂತ್ರ್ಯಗಳು, ಸ್ವಾತಂತ್ರ್ಯಗಳು ನಿಮಗೆ ಸಂವಿಧಾನ ಕೊಟ್ಟಿರುವ ಸ್ವಾತಂತ್ರ್ಯ. ನಾನು ಒಂದು ತಿಳ್ಕೊಳ್ಳ, ವಾಕ್ ಸ್ವಾತಂತ್ರ್ಯ. ವಾಕ್
ವಿಚಾರವನ್ನ ಮಾತಾಡ್ಬೋದು, ನಿಮಗೆ ಸ್ವತಂತ್ರ ಇದೆ. ಮತ್ತೆ ಕೈಗಾರಿಕೆ ಈ ದೇಶದಲ್ಲಿ ಅವ್ನು ಶ್ರೀನಿವಾಸ ಒಂದು ಒಟ್ಟು ಬಿಟ್ಟು ಹೊಡೆದ್ರೆ ಅವ್ನು ಎಲ್ಲಿ ಬೇಕಾದ್ರೂ ಆಸ್ತಿ ಮಾಡ್ಬೋದು. ಈ ದೇಶದಲ್ಲಿ ಕರ್ನಾಟಕದಲ್ಲಿ ಇದೆ, ಕಾಶ್ಮೀರದಲ್ಲಿ ಹೋಗಿ ನೀನು ಆಸ್ತಿ ಮಾಡ್ಬೋದು. ದೇಶದೆಲ್ಲೆಡೆ ಸಂಚರಿಸುವ ಸ್ವತಂತ್ರ. ನಾವು ಇಡೀ ಭಾರತದಲ್ಲಿ ನಾವೆಲ್ಲರೂ ಓಡಾಡ್ತಾರೆ, ಯಾರು ವೀಸಾ ಪಾಸ್ಪೋರ್ಟ್ ಕೇಳಲ್ಲ. ಬೇರೆ ದೇಶಕ್ಕೆ ಹೋದ್ರೆ ವೀಸಾ ಪಾಸ್ಪೋರ್ಟ್ ಕೇಳ್ತಾರೆ. ನಮ್ಮ ದೇಶದಲ್ಲಿ ನಾವು ಎಲ್ಲರೂ ಹೋಗ್ಬೋದು. ನೀವು ಹೋಗಿದ್ದಾರೆ, ನೀವು ರಾಜ್ಯ ದೇಶ ನಿಮ್ಮ ಮೂರು ತಾಲೂಕು ಜಿಲ್ಲೆಗಳನ್ನೇ ದಾಟಿದರೆ ಏನೋ ಗೊತ್ತಿಲ್ಲ. ದಾಟಿದರೆ ಜಿಲ್ಲೆನಾ ಜಿಲ್ಲೆ ದಾಟಿದ್ರೆ ನಾವು ಈ ದೇಶದ ಒಬ್ಬ ನಾಗರಿಕ ಈ ದೇಶದ ಎಲ್ಲ ಕಡೆ ಸಂಚರಿಸಬಹುದು, ಎಲ್ಲ ಕಡೆ ಆಸ್ತಿ ಮಾಡಬಹುದು, ತನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು. ಇಂಥವು 7 ಸ್ವಾತಂತ್ರ್ಯಗಳಂತೆ ಎಲ್ಲ ಜಾತಿಯಲ್ಲಿ 19ನೇ ನೆಕ್ಸ್ಟ್ 23ನೇ ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸಂವಿಧಾನದ 23ನೇ ಹಿಂದಿನ ಕಾಲದಲ್ಲಿ ಗುಲಾಮಿ ಪದ್ಧತಿ, ಸ್ವತಂತ್ರ ಪೂರ್ವದಲ್ಲಿ ಗುಲಾಮಿ ಪದ್ಧತಿ, ಅವರಿಗೆ ಮನೆಗೆ ಹಾಳಾಗಿ ಕೆಲಸಕ್ಕಾಗಿ ನೋಡ್ತಾ ಇದ್ರು. ಮಾನವರನ್ನ ಬಲವಂತದ ದುಡಿಮೆ ಜೀತದಾಳುಗಳು ಅಂತ ಹಿಂದಿನ ಕಾಲದಲ್ಲಿ ಅವ್ರ ಮನೆಗೆ ಸೇರ್ಕೊಂಡ್ಬಿಟ್ಟು ಸಾಯಬೇಕು. ಅವ್ರ ಅಪ್ಪ ಅವ್ರ ಮಗ ಅವ್ರ ಮಕ್ಕಳು ಅವ್ರ ಮನೆಗೆ ಜೀತದಾಳ ಕೆಲಸ ಮಾಡಿ ಅವ್ರಿಗೆ ಏನು ಅಗ್ರಿಮೆಂಟ್ ಇಲ್ಲ, ಯಾವ ಹಣಕಾಸಿಲ್ಲ, ಯಾವ ಹಬ್ಬಕ್ಕೆ ಜಾತ್ರೆಗೆ ಬಟ್ಟೆ ಕೊಡಿಸೋದು, ಊಟ ಕೊಡಿಸೋದು, ರೇಷನ್ ಕೊಡಿಸೋದು, ಅವ್ರ ಮನೆಗೆ ಜೀತದಾಳ ಕೆಲಸ ಮಾಡಿ. ಈ ವಿಧಿ ಸಂವಿಧಾನದಲ್ಲಿ ಬಂದರೆ ಜೀತ ಪದ್ಧತಿ, ಗುಲಾಮಿ ಪದ್ಧತಿ, ಮಾನವ ಮಾರಾಟ, ಮಾನವ ಮಾರಾಟ, ಬಲಾತ್ಕಾರದ ದುಡಿಮೆ. ನೀನು ಒಬ್ಬ ಮೇಷ್ಟ್ರು, ನೀವು ಉಳಿದ ಇವರು ಊಟನ ಕಲ್ತ್ಕೊಳ್ಳಿ, ಅವ್ರ ಮನೆಗೆ ಅವ್ರ ಹೊಲ ಕೆಲಸ ಮಾಡ್ಕೊಳ್ಳೋದು ತಪ್ಪು. ಸಂವಿಧಾನದಲ್ಲಿ ಯಾಕೆ ಪ್ರಕಾರ ನೀವೆಲ್ಲ ಇಂಗ್ಲೆಂಡ್ ನೀವು ಮೇಷ್ಟ್ರು ಹೇಳಿದ್ದೇ ತರ ಅವ್ರ ಕಸ ಉಳಿಸಿ ಏನು ಕೆಲಸ ಮಾಡಿದ್ದೇ ಮಾಡಿರ್ಬೋದು. ಅವ್ರು ಮಾಡ್ತಿದ್ವಿ. ಅದು ಬಲಾತ್ಕಾರದ ದುಡಿಮೆ ಅಂದರೆ ಏನು? ಬಲಾತ್ಕಾರ ಅಂತ ಯಾವುದೇ ಇದನ್ನು ತೋರಿಸ್ಕೊಳ್ಳೋಂಗಿಲ್ಲ. ಸಂಪೂರ್ಣ ಮಾನವ ಮಾರಾಟದ ನಿಷೇಧವಾಗಿದೆ. ಈ ದುಬೈಯಲ್ಲಿ ಈಗಲೂ ಕೂಡ ಅಭ್ಯಾಸದಲ್ಲಿ ದುಬೈ ಕೆಲಸ ಅಂತ ಹೇಳಿ ಅಲ್ಲಿ ಮನೆಯಲ್ಲಿ ಯಾರು ಮಾರಾಟ ಮಾಡ್ತಾರೆ. ದುಬೈ ಅವ್ರು ಮನೆ ಮಾರಾಟ ಮಾಡಿ ತಪ್ಪಿಸ್ಕೊಂಡು ಎಷ್ಟು ಕಷ್ಟ ಆಗುತ್ತೆ. ಮನೆಗೆ ಹೊರಗಡೆ ಬಿಡೋದವ್ರಿಗೆ ಯಾಕೆ ನಾವು ದುಡ್ಡು ಕೊಟ್ಕೊಂಡಿರ್ತಾರೆ, ಯಾರು ಹೋಗಲ್ಲ. ಅವ್ರ ಮನೆ ಕಾಲ ಕೆಲಸ ಮಾಡಿಕೊಂಡು ಅಲ್ಲಿ ಏನು ವಿಚಿತ್ರ ಎಚ್ಚರಿಸ್ಕೊಂಡು ಸಾಯಿದೆ. ಸೊ ಈ ಮಾನವ ಮಾರಾಟ ಇದೆಯಲ್ಲ, ಇತ್ತೀಚೆಗೆ ಸಂಧಿ ಆಗಿದೆ, ಇನ್ನೂ ನಡೀತಾ ಇದೆ. ಈಗ ಇನ್ನೂ ಪಬ್ಲಿಕ್ ಕಾನೂನುಗಳು ಇದ್ದಾವೆ, ಅದು ಇನ್ನೂ ಗೊತ್ತು. ಮಾನವ ಮಾರಾಟದಲ್ಲಿ ನಡೀತಾ ಇದೆ. ಮಾನವ ಮಾರಾಟದ ಜೊತೆಗೆ ಇವನ ಕಿಡ್ನಿ, ಶ್ರೀನಿವಾಸದ ಲಿವರು ಎಲ್ಲ ಚೆನ್ನಾಗಿದೆ. ಅವನಿಗೆ ಗೊತ್ತಿದ್ದಂಗೆ ಬಿಟ್ಟು ಯಾರು ಹೆಸರು ಕೊಟ್ಟು ಕಳಿಸಿ ಎಲ್ಲ ಮಾರಾಟ ಮಾಡ್ತಾರೆ. ಒಂದು ಕಿಡ್ನಿ ಬರ್ತದೆ, ಸ್ವಲ್ಪ ಕಷ್ಟ ಕೊಡ್ತಾರೆ ಅವರಿಗೆ. ಎಣ್ಣೆ ನೋಡೋದು ಮಾಡ್ತೀರಾ ಕೊಡಲ್ಲ. ಮಾನವ ಮಾರಾಟ, ಮಾನವ ಬಲಾತ್ಕಾರದ ದುಡಿಮೆ, ಗುಲಾಮಗಿರಿ ಇದನ್ನು ಸಂಪೂರ್ಣವಾಗಿ ಸಂವಿಧಾನದ ನಿಷೇಧಿಸಿದೆ. ಸೊ ನೆಕ್ಸ್ಟ್ 25ನೇ ಸಾರ್ವಜನಿಕ ಪೂಜಾ ಸ್ಥಳಗಳಲ್ಲಿ ಸಾರ್ವಜನಿಕ ಪೂಜಾ ಸ್ಥಳಗಳಲ್ಲಿ ಯಾವುದೇ ಜಾತಿ ಧರ್ಮದ ಹಿನ್ನೆಲೆಯಿಂದ ಪ್ರವೇಶವನ್ನು ನಿರಾಕರಿಸುವುದಿಲ್ಲ. ಚರ್ಚಲ್ಲಿ, ಮಸೂದಿಯಲ್ಲಿ, ಯಾವುದೇ ಹಿಂದೂ ದೇವಸ್ಥಾನಗಳಲ್ಲಿ ಅಲ್ಲಿ ನೀನು ಆಗಬಹುದು, ಈ ಜಾತಿಯವರು ಅಂತ ಹೇಳಿ ನಿನ್ನನ್ನು ಒಳಗಡೆ ಬರಬೇಡ ಅಂತ ಹೇಳಬೇಕು. ದೇವಸ್ಥಾನದ ಒಳಗಡೆ ಎಲ್ಲರೂ ಮುಕ್ತವಾಗಿ ಪ್ರವೇಶವನ್ನು ಮಾಡಿದ್ದೀವಿ. ಈಗ ಹೋಗ್ತೇವೆ ಧರ್ಮಗಳಿಗೆ ಅವರ ನಿಯಮ ಇದ್ದಾರೆ. ಹೊರಗಡೆ ದರ್ಶನ ಕೊಟ್ಟು ಯಾರಂತ ಅಡ್ಡಿಪಡಿಸೋದಿಲ್ಲ. ಈಗ ಧರ್ಮಸ್ಥಳಕ್ಕೆ ತಿರುಪತಿ ಹೋದಾಗ ನಮಗೆ ಜಾತಿ ನೋಡಿ ಒಳಗಡೆ ಬಿಡ್ತಾರೆ. ನಾವು ಜೀವನ ಹೋಗ್ತೀವಿ, ದರ್ಶನ ಮಾಡ್ತೀವಿ, ಇಲ್ಲ ಯಾವುದಾದ್ರು ಇದರಲ್ಲಿ ದೀಪದ ಮೇಲೆ ಮಾಡಿರ್ತಾರೆ. ಅಂದ್ಬಿಟ್ಟೆ ಏನು ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಹಾಗಾಗಿ
ನೆಕ್ಸ್ಟ್ 27ನೇ ವಿಧಿ ನೋಡಿ. 27ನೇ ವಿಧಿ ಭಾರತದ ಪ್ರತಿಯೊಬ್ಬ ಪ್ರಜೆ ನನಗೆ ಇಷ್ಟವಾದ ಧರ್ಮವನ್ನು ಆಚರಿಸುವ, ನನಗೆ ಇಷ್ಟವಾದ ಧರ್ಮಕ್ಕೆ ಮತಾಂತರಗೊಳ್ಳುವ ಸಂಪೂರ್ಣ ಸ್ವತಂತ್ರವನ್ನು ಕೊಟ್ಟಿದೆ ಸಂವಿಧಾನದ 27ನೇ ವಿಧಿ. ಭಾರತದ ಪ್ರತಿಯೊಬ್ಬ ಪ್ರಜೆ, ನಾವು 130 ಕೋಟಿ ಇದ್ದೀವಿ, ನಮಗೆ ಹಕ್ಕಿದೆ ಎಲ್ರಿಗೂ, ನಾವು ಯಾವ ಧರ್ಮಕ್ಕಾದರೂ ಸೇರ್ಕೋಬಹುದು. ನೀನು ನನ್ನ ಪ್ರಶ್ನೆ ಮಾಡಬಹುದು. ನಾನು ಯಾವ ಧರ್ಮದ ಪರವಾಗಿ ಪ್ರಚಾರ ಮಾಡಬಹುದು, ನನಗೆ ಪ್ರಶ್ನೆ ಮಾಡಬಹುದು. ನಾನು ಹಿಂದೂ ಧರ್ಮದ ಬಗ್ಗೆ ಪ್ರಚಾರ, ಈಗ ನಾನು ಎಕ್ಸಾಂಪಲ್ ಹಿಂದೂ, ಈಗ ಈ ಗಂಟೆಗೆ ಸಂಜೆ 5 ಗಂಟೆ ಹೋಗಿ ನಾನು ಕ್ರಿಶ್ಚಿಯನ್ ಧರ್ಮ ಸೇರ್ತೀನಿ, ಮುಸ್ಲಿಂ ಧರ್ಮ ಸೇರ್ತೀನಿ. ನಾನು ಬಲವಂತವಾಗಿ ಯಾರು ಸೇರಿಸ್ತಾ ಇಲ್ಲ, ನಾನು ವೈಯಕ್ತಿಕ ಹೆಚ್ಚಿಂದ ನಾನು ಸೇರ್ತಾ ಇದ್ದೀನಿ. ಅದಕ್ಕೆ ನೀವು 30% ಯಾರಿಗೂ ಹೋಗಿಲ್ಲ. ನಾಳೆ ನನಗೆ ಬೇಜಾರಾಯಿತು, ಹಿಂದೂ ಬಿಟ್ಟೆ ಮುಸ್ಲಿಂ ಹೋದೆ, ಮುಸ್ಲಿಂ ಧರ್ಮ ಇಷ್ಟ ಆಗಲಿಲ್ಲ, ನಾನು ಕ್ರೈಸ್ತ ಧರ್ಮಕ್ಕೆ ಹೋಗ್ತೀನಿ, ನಾವು ನನಗೆ ಕೇಳೋ ಹಕ್ಕಿಲ್ಲ. ನೋಡಿ ಎಷ್ಟು ಧಾರ್ಮಿಕ ಸ್ವತಂತ್ರವನ್ನು ಎತ್ತಿ ಹಿಡಿದಿದೆ ಸಂವಿಧಾನದ 27ನೇ. ಅವರಿಗೆ ಇಚ್ಛೆ ಬರುವ ಧರ್ಮಕ್ಕೆ ಸೇರ್ಕೋಬಹುದು, ಅವರಿಗೆ ಇಷ್ಟ ಬಂದ ಧರ್ಮವನ್ನು ಪ್ರಚಾರ ಮಾಡಬಹುದು, ಅವರ ಧರ್ಮದ ಹಿಂಬಾಲಕರಾಗ್ತಾರೆ. ಇದನ್ನು ಅಡ್ಡಿಪಡಿಸುವಂತಹ ಇದು. ಆದರೆ ಅದನ್ನು ಏನೋ ಕೆಲವರು ಏನಾಗ್ತದೆ, ಈ ಕ್ರೈಸ್ತ ಮಿಷನರಿಗಳು ಕೆಲವು ಬಡವರು ಗೋವಾ ಸೈಡ್ ಇವೆಲ್ಲ ನಡೀತವೆ. ಈ ಪಾಪ ಹಣದ ಆಮಿಷ ಕೊಡ್ತೀವಿ ಅವರಿಗೆ, ಓದಿರಲ್ಲ ಕೊಟ್ಟಿರಲ್ಲ, ಯಾವುದೋ ಆದಿವಾಸಿಗಳು, ಯಾವುದೋ ಕಾಡಿರೋ ಜನರು ಅವ್ರಿಗೆ ಏನು ಹಣ ಕೊಟ್ಟು ಮತ್ತೊಂದು ಮಾಡಿ ಬಲವಂತ ಮೈ ಕರ್ಕೊಂಡು ಹೋಯ್ತು. ಸಂವಿಧಾನದಲ್ಲಿ ಬಲವಂತ ಇದೆ, ಸ್ವಇಚ್ಛೆ ಯಾವುದೇ ಧರ್ಮವನ್ನು ಕೂಡ ನಾನು ಸೇರ್ಬೋದು. ಯಾವುದೇ ಸಂವಿಧಾನದ 27ನೇ ವಿಧಿ. ಸೊ ಧಾರ್ಮಿಕ ಸ್ವತಂತ್ರವನ್ನು ಕೊಟ್ಟಂತ ವಿಧಿ 29. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು SC ST, ಸೊ ಅವುಗಳ ಸಂರಕ್ಷಣೆಗಾಗಿ 29ನೇ ವಿಧಿ. SC ST ಇವುಗಳಿಗೆ ತಮ್ಮದೇ ಆದಂತಹ ಕಲ್ಚರ್, ಭಾಷೆ, ಅವರದೇ ಸಂಸ್ಕೃತಿ, ಅವರದೇ ಆದ ಭಾಷೆ, ಅವರದೇ ಆದ ಕಲ್ಚರು, ಅವರದೇ ಆದ ಪದ್ಧತಿಗಳಿವೆ. ಅವುಗಳಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಸೊ ಅವುಗಳಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಪ್ರತ್ಯೇಕ ಒಂದು ಕಮಿಷನರ್ ನೇಮಕ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಸೊ ಅವರದೀಗ ಯಾವುದೋ ಒಂದು ಜಾತಿಗೆ ತಮ್ಮದೇ ಆದ ಭಾಷೆ ಇದೆ, ಅವರ ಭಾಷೆಯ ಪದ್ಧತಿಯ ಸಂಸ್ಕೃತಿಯನ್ನು ಡಿಸ್ಟರ್ಬ್ ಮಾಡ್ತಾರೆ, ಅದರ ಮೇಲೆ ಆಕ್ರಮಣ ಮಾಡ್ತಾರೆ. ವಿಶಿಷ್ಟ ಜಾತಿಗಳ ಸಂಸ್ಕೃತಿ, ಭಾಷೆ, ಅವರ ಸಾಹಿತ್ಯ ಏನಿರುವುದು ಅವೆಲ್ಲವನ್ನು ಸಂರಕ್ಷಣೆ ಮಾಡಬೇಕು, ಡೆವಲಪ್ಮೆಂಟ್ ಮಾಡೋದಕ್ಕೆ ಒಬ್ಬ IAS ಆಫೀಸರ್ ನೇತೃತ್ವದಲ್ಲಿ ಒಂದು ಆಯೋಗ, ಕಮಿಷನ್ಸ್ಗಳನ್ನು ನೇಮಕ ಮಾಡಲು ಅವಕಾಶ ಕೊಟ್ಟಿದೆ. ಅದನ್ನು ಮಾಡಿ ರಾಜ್ಯ ಸರ್ಕಾರದ SC ST IAS ಆಫೀಸರ್ ಇದ್ದಾರೆ, ಕೇಂದ್ರದಲ್ಲಿ ಸೊ ಅದಕ್ಕೆ ಬೇಕಾದ ಇಲಾಖೆ ಇದೆ, ಅದಕ್ಕೆ ಬೇಕಾದ ಮಿನಿಸ್ಟರ್ ಇದ್ದಾರೆ, ಅದಕ್ಕೆ ಎಲ್ಲ ಕಡೆ ಅದನ್ನು ಮಾಡಿದೆ. ನೆಕ್ಸ್ಟ್ 10ನೇ 32ನೇ ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ಸಂವಿಧಾನಾತ್ಮಕ ಪರಿಹಾರ ಯಾವುದೇ ಈ ದೇಶದಲ್ಲಿ ಯಾರಿಂದಲಾದರೂ ನನಗೆ ತೊಂದರೆ ಆಗಿದೆ, ಅನ್ಯಾಯ ಆಗಿದೆ, ಮೋಸ ಆಗಿದೆ ಅಂದರೆ ನಾವು ಕೇಸ್ ಹಾಕಬೇಕು. ಸಂವಿಧಾನದ ಬಗ್ಗೆ ನಮಗೆ ಅವಕಾಶ ಮಾಡಿದೆ, ಅವರನ್ನು ಡೈರೆಕ್ಟ್ ಹಾಕ್ಬೋದು, ದಾವೆ ಹಾಕ್ಬೋದು, ಕೇಸ್ ಹಾಕ್ಬೋದು, ಯಾರು ಏನು ಬೇಕಾದ್ರೂ ಹಾಕ್ಬೋದು. ನೀವು CM ಮೇಲೆ ಹಾಕ್ಬೋದು, ಪ್ರಧಾನಿ ಮೇಲೆ ನೀವು ಕೇಸ್ ಹಾಕ್ಬೋದು. ಹೌದು, ಅಷ್ಟು ಪವರ್ಫುಲ್ ಆದಂತ ನಮಗೆ ಇದ್ದವರಿಂದ ನಮ್ಮ ಆಸ್ತಿಗೆ, ನಮ್ಮ ಮನಸ್ಸಿಗೆ, ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಿದೆ, ನನಗೆ ನೋವಾಗಿದೆ, ನನ್ನ ಆಸ್ತಿಗೆ ಅನ್ಯಾಯ ಮಾಡಿದ್ದಾರೆ ಅಥವಾ ನನಗೆ ಅವಹೇಳನ ಮಾಡಿದ್ದಾರೆ, ನನ್ನ ಜಾತಿ ಹಿಂದನೆ ಮಾಡಿದ್ದಾರೆ, ಅಂತ ಬೈದಿದ್ದಾರೆ ಅಂತ ಹೇಳಿ ಕೇಸ್ ಹಾಕೋದು. ಅದಕ್ಕೆ ಅಟ್ರಾಸಿಟಿ ಕೇಸ್ ಅಂತ ಇದೆ. SC ST ಮೇಲೆ ಜಗಳ ಮಾಡಿ ಏನಾದ್ರು ಮಾಡಿಬಿಟ್ಟು ಅಟ್ರಾಸಿಟಿ ಕೇಸ್ ಹಾಕಿಬಿಟ್ರೆ ಅವ್ರನ್ನ ಏನು ಮುಲಾಜಿಲ್ದಂಗೆ ಫಸ್ಟ್ ಜೈಲಿಗೆ ಹೋಗಿ ಇಟ್ಟು ಆಮೇಲೆ ವಿಚಾರ ಮಾಡ್ತಾರೆ. ಬೇರೆ ಏನಾದ್ರು ಬಂದು ಬೇರೆ ಸಿಗಲ್ಲ. ಅಟ್ರಾಸಿಟಿ ಕೇಸ್ ಅಂದರೆ ಭಾಳ ಬೇರೆ ಆ ಕೇಸ್ ಮೇಲೆ ಹೊರಗಡೆ ಹೋದ್ರೆ ಕಷ್ಟ ಆಗುತ್ತೆ. ಜಾತಿ SC ST ರಕ್ಷಣೆಗಾಗಿ ಈ ಸಂವಿಧಾನ ಪರಿಹಾರದಲ್ಲಿ 32 ವಿಧಿ ಮಾಡಿದ್ದೇವೆ. ನೆಕ್ಸ್ಟ್ 164 ಮತ್ತೆ ಪ್ರತ್ಯೇಕ ಸಚಿವಾಲಯ 330, 32, 34, 330, 332, 334 ಈ ವಿಧಿಗಳು
ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ SC/STಗಳಿಗೆ ಮೀಸಲಾತಿಯನ್ನು ಕೊಡಬೇಕು. ರಾಜಕೀಯವಾಗಿ ಅವರು ಬೇರೆ ಬರೋದಕ್ಕೆ ಸಂವಿಧಾನದ ವಿಧಿಗಳಲ್ಲಿ ಪ್ರಯತ್ನ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲಿ 227 MLA ಸೀಟ್ಗಳಿವೆ. ಇದರಲ್ಲಿ ಎಷ್ಟು ಪರ್ಸೆಂಟ್? 11% SC ಕೊಡಬೇಕು, 3% ST ಕೊಡಬೇಕು. 28 ಲೋಕಸಭಾ ಸೀಟುಗಳಿವೆ. ಅದರಲ್ಲಿ 15% SC ಕೊಡಬೇಕು, 3% ST ಕೊಡಬೇಕು. ಈ ಕೋಲಾರ SC ರಿಸರ್ವೇಶನ್, ಚಿತ್ರದುರ್ಗ SC ರಿಸರ್ವೇಶನ್, ಇನ್ನೊಂದು ಯಾವುದೋ 3 ಹಾಕಿದ್ದಾರೆ SC ಪರ್ಸೆಂಟೇಜ್ ಮಾಡ್ತಾರೆ. ಈ ವಿಧಿಗಳು ಯಾಕಂದ್ರೆ ಪಾಪ ಈಗ ಕೆಳ ಜಾತಿಗಳಲ್ಲಿ MP ಮುಗೋಬೇಕು ಅಂದರೆ ಯಾರು ಮೇಲ್ಜಾತಿಯವರು ವಿರುದ್ಧ ಒಂದು MP ಎಲೆಕ್ಷನ್ಗೆ ಕೋಟಾನುಗಟ್ಟಲೆ ದುಡ್ಡು ಖರ್ಚು ಮಾಡಬೇಕು. ಅವ್ರಿಗೆ ಗೊತ್ತಿದೆ ಈ ಸಂವಿಧಾನ ಕೊಟ್ಟ ಅವಕಾಶನೇ ಇವತ್ತು ಅವರು ಮಂತ್ರಿಗಳಾಗ್ತಾರೆ, MLAಗಳು, ಕೆಳ ಜಾತಿಗಳಲ್ಲಿ ಮಿನಿಸ್ಟರ್ಗಳಾಗ್ತಾರೆ. ಲೋಕಸಭೆಯಲ್ಲೂ ಮೀಸಲಾತಿ ಇದೆ, ರಾಜ್ಯಸಭೆಯಲ್ಲೂ ಮೀಸಲಾತಿ ಇದೆ, ಸೊ ವಿಧಾನ ಪರಿಷತ್ತಲ್ಲೂ ಮೀಸಲಾತಿ ಇದೆ, ವಿಧಾನ ಪರಿಷತ್ತಲ್ಲೂ ಕೂಡ ಇದ್ದಾರೆ, ಇನ್ನು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಮೀಸಲಾತಿ. ಮೂರಲ್ಲಿ ಮೀಸಲಾತಿ ಬರ್ತಾರೆ ನೋಡಿ, ಜನರಲ್, SC, ST, OBC ಅಂತ ಬರ್ತಾರೆ. ಸೊ ಎಲ್ಲ ಸ್ಥಳೀಯ ಸದಸ್ಯರು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಎಲ್ಲ ಕಡೆ ಏನು ಸಂವಿಧಾನ ಕೊಡಲ್ಪಟ್ಟ ಮೀಸಲಾತಿ 15-32% ಇದೆ. 15 SC, 3 ST, 2 OBC, 48 ಮೀಸಲಾತಿ ಸಂವಿಧಾನದಲ್ಲಿ ಏನಿದೆ ಅದರ ಪ್ರಕಾರ ವಿಧಾನಸಭೆಯಲ್ಲಿ ರಾಜ್ಯಗಳು ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಸಂವಿಧಾನದ ಈ ವಿಧಿಗಳು ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋದನ್ನ ಹೇಳ್ತಾರೆ. ಸೊ ನೆಕ್ಸ್ಟ್ 335ನೇ ಉದ್ಯೋಗದಲ್ಲಿ ಪರಿಶಿಷ್ಟ ಒಂದೇ ಹೇಳೋದು 325ನೇ ಮತದಾರರ ಹಕ್ಕು 10 ಕಾಂಗ್ರೆಸ್ 325ನೇ ಮತದಾರರ ಎಲ್ಲ ಭಾರತೀಯರಿಗೆ, ಎಲ್ಲ SC, ST ಜನಾಂಗಗಳಿಗೆ, ಆದಿವಾಸಿಗಳಿಗೆ ಎಲ್ಲರಿಗೂ ಮೂರನೇ ಇದೆ. ಇದರಲ್ಲಿ ಅದು ಇನ್ನೊಂದು ಏನಂತಾರೆ, ಗಂಡು ಹೆಣ್ಣು ಇನ್ನೊಂದು ಸಿಟಿಯಲ್ಲಿ ದುಡ್ಡು ಕೇಳ್ತಾವ್ರು, ಯಾರು ಹೇಳ್ತಾರ ಅದೆಲ್ಲ ರೋಡಲ್ಲಿ ಗೇಟ್ಗಳಲ್ಲಿ ಮಾಡ್ತೋ ದುಡ್ಡು ಬಿಡೋದು ಅವ್ರಿಗೆ ಏನಂತಾರೆ, ಮೂರನೇ ಮಂಗಳಕ್ಕೆ ಅಂತ ಬಹಳ ಕೆಲವರು ಮಾರ್ಪಾಡಿಸಿದ್ರು. ಬಾಂಬೆಯಲ್ಲಿ ಫಸ್ಟ್ ಬಾಗಿಲು ತಕ್ಕ ತಕ್ಷಣ ಓಪನ್ ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಂಡ್ಬಂದು ರಾಯಲ್ ಕತರ ಮಾಡೋದಕ್ಕೆ ಇಟ್ಕೊಳಕ್ಕೆ ಹಣಕಾಸಿಂದು ಹೋಟ್ಲಲ್ಲಿ ಅಂಗಡಿಗಳಲ್ಲಿ ಅಲ್ಲಿ ಕೂರಿಸಿ ಅವ್ರ ಕಡೆ ಎಷ್ಟಾಗುತ್ತೋ ಅದನ್ನ ಒಂದು ದುಡ್ಡು ತಗೊಂಡು ಹೋದ್ರೆ ಅದು ಒಳ್ಳೇದಾಗುತ್ತೆ ಅಂತ ಅಷ್ಟು ಕೊಡ್ತಾರೆ. ಕೆಲವೊಬ್ಬರಿಗೆ 10 ರೂಪಾಯಿ 20 ರೂಪಾಯಿ ಕೊಟ್ಟು ಒಂದು ಬ್ಯಾಂಕ್ ಉಪಯೋಗಿಸ್ಕೊಂತಾರೆ, ಶುಭ ಅಂತ ಅವರಿಂದ ಒಳ್ಳೇದಾಗುತ್ತೆ ವ್ಯಾಪಾರ. ಬಾಂಬೆಯಲ್ಲಿ 80% ಅದೇ ಮಾಡ್ತಾರೆ ವ್ಯಾಪಾರಸ್ಥರು. ನಮ್ಮನ್ನು ಕೇಳಿದ್ರೆ ಫಸ್ಟ್ ಅವ್ರ ಮೇಲೆ ಎಕ್ಸ್ಚೇಂಜ್ ಅನ್ನು ಕೂರಿಸಿ ಆ ಕ್ಯಾಶಿಯರ್ ಕೌಂಟರ್ ಕೂರಿಸಿ ಅವ್ರ ಆಶೀರ್ವಾದ ಪಡ್ಕೊಂಡು ಅವ್ರು ಎಷ್ಟು ಬೇಕು ಅಷ್ಟು ಪರ್ಸೆಂಟ್ ಹೋಗ್ತಾರೆ. ಅವ್ರು ಹೆಚ್ಚೆ ಕೊಡೋಲ್ಲ ಹೋಗ್ತಾರೆ. ಕೆಲವರು ನೋಡಿ 15 ರೂಪಾಯಿ ಕೇಳ್ತಾರೆ. ಇತ್ತೀಚೆಗೆ ಅವರು ಎಲ್ಲ ಹೆಚ್ಚಿಗೆ ಕೊಟ್ಟರೆ ವಾಪಸ್ ಚೇಂಜ್ ಕೊಡ್ತಾರೆ ಕೇಳ್ತಾರೆ. 10 ರೂಪಾಯಿ ಕೊಟ್ಟು ಏನು ಬೇಕಂದ್ರೆ 1 ರೂಪಾಯಿ ಕೊಟ್ಟು ಏನೋ ಒಂದು. ಸೊ ಇವರಿಗೂ ಕೂಡ ನಮ್ಮ ಭಾರತದಲ್ಲಿ ಸಂವಿಧಾನ SC, STಗಳಿಗೆ ಅವರನ್ನ ಉದಾರ ಕಲ್ಯಾಣಕ್ಕಾಗಿ ಅವರ ಶೋಷಣೆ ಮಾಡೋದಕ್ಕೆ ಸಂವಿಧಾನಿಕ ಕ್ರಮಗಳು 10 ವಿಧಿಗಳನ್ನು ನಿಶ್ಚಿತಪಡಿಸಿದೆ. ಡೆನ್ಮಾರ್ಕ್ ಹೇಳ್ತಾನೆ 10 ಪಾಯಿಂಟ್ ಬರಬೇಕು. ಈಗ ಇಂಗ್ಲಿಷ್ ಪೀಠಿಗೆ ಬಂದಷ್ಟೇ 10 ಬರೆದ್ರೆ 10 ಮಾರ್ಕ್ಸ್. ಸಂವಿಧಾನ SC, STಗಳ ಕಲ್ಯಾಣಕ್ಕಾಗಿ ಸಂವಿಧಾನದ ವಿಧಿಗಳಲ್ಲಿ ಸೇರಿರುವ ಅಂಶಗಳನ್ನು ಇಷ್ಟನ್ನ ಇದರಲ್ಲಿ ಏನೋ ಡೌಟ್ಸ್ ಇದೆ, ಇದರಲ್ಲಿ ಯಾವ ಡೌಟ್ಸ್ ಇಲ್ವಾ? ಡೌಟ್ಸ್ ಇದ್ರೆ ಕೇಳ್ಬೋದು. ಕೇಳ
ಹುಡುಗಾಗಲಿ ಹುಡುಗಿಯಾಗಲಿ ಕೆಳಜಾತಿನಾಗಲಿ ಒಂದೊಂದಾಗಲಿ ಅವರಿಗೆ ಪ್ರತಿಭೆ ಇಲ್ಲ ಕೆಲಸ ಮಾಡಿದೆ ನಮ್ಮ ಜಾತಿಗೆ ಬೇಕು ಉದ್ಯೋಗದಲ್ಲಿ ತಾರತಮ್ಯವನ್ನು ಮಾಡಲಾಗಿಲ್ಲ ಯಾವ ಅವರಿಗೆ ಬಂದಿಲ್ಲ ಅಂತೂ ಕೆಲವು ಕಡೆ ನಡೀತಾರೆ ಇಲ್ಲ ಅಂತಲೇ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ಇರೋದ್ರಿಂದ ಕೆಲವು ಕೊಡ್ಬಾರ್ದು ಮೀಸಲಾತಿ ಇಲ್ಲ ಆಗಿದ್ರೆ ಎಲ್ಲ ಅವ್ರ ಜೊತೆಗೆ ತುಂಬಿಡೋದು ಯಾರು ಬ್ಯಾಂಕ್ ಮಾಡ್ತಾರೆ ಅವ್ರ ಜಾತ್ರೆಗೆ ಕೆಲಸ ಮಾಡ್ತಾರೆ ಮಾಡಿಲ್ಲ ಹಾಗಾಗಿ ಎಲ್ಲರೂ ಕೂಡ ಮೀಸಲಾತಿ ಉದ್ಯೋಗದಲ್ಲಿ ಸಮಾನತೆಯನ್ನು ಕೊಡಬೇಕು ನೆಕ್ಸ್ಟ್ ಏನಾಗುತ್ತೆ ಮಧ್ಯಾಹ್ನ ಹತ್ತು ಪಾಯಿಂಟ್ಸ್ಗಳಲ್ಲಿ ಸಂವಿಧಾನಿಕ ಕ್ರಮಗಳ ತಕ್ಷಣ ಈ ವಿಧಿಗಳು ಗಟ್ಟು ಪಡೆಯಲೇಬೇಕು ದಿವಸ ನೀವು ಈ ವಿಧಿಗಳು ಗಟ್ಟು ಪಡೆದ್ರೆ ನಿಮಗೆ 100% ಅದಾಗಿ ವಿಶ್ವಕ್ಕೆ ಉದಾಹರಣೆಗೆ ಕ್ವಶನ್ ಪೇಪರ್ ತಗೊಳ್ಳಿ ಈಗ